ಹೌದು ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ರೆಡ್ಮಿ ನೋಟ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರೆಡ್ಮಿ ನೋಟ್ ಬಂದ್ಬಿಟ್ಟು ಇವಾಗ 14 ಕೂಡ ಲಾಂಚ್ ಆಗ್ತಾ ಇದೆ. ಇನ್ನು 1 ಮಂತ್ ಏನೋ ಆಗ್ಬೋದು ನಮ್ಮ ಇಂಡಿಯಾಕ್ಕೆ ಲಾಂಚ್ ಆಗೋಕೆ. ಸೊ ಏನಪ್ಪಾ ಅಂತಂದ್ರೆ ಈ 1 ವರ್ಷಗಳ ಹಿಂದೆ ರೆಡ್ಮಿ ನೋಟ್ 13 ಲಾಂಚ್ ಆಗಿತ್ತು. 13 ಸೀರೀಸ್ ಅಲ್ಲಿ 3 ವೇರಿಯಂಟ್ ಆಗಿ ಲಾಂಚ್ ಮಾಡಿದ್ರು. ಮತ್ತೆ ರೆಡ್ಮಿ ನೋಟ್ 13, 13 Pro, 13 Pro Plus ಅಂತ ಹೇಳ್ಬಿಟ್ಟು 3 ವೇರಿಯಂಟ್ ಆಗಿ ಲಾಂಚ್ ಮಾಡಿದ್ರು. ಸೇಮ್ ಅದೇ ರೀತಿ ಇವಾಗಲೂ ಕೂಡ ರೆಡ್ಮಿ ನೋಟ್ 14 ಮತ್ತೆ 14 Pro, 14 Pro Plus ಅಂತ ಹೇಳ್ಬಿಟ್ಟು ಇವಾಗಲೂ ಸೇಮ್ ಅದೇ ರೀತಿ 3 ವೇರಿಯಂಟ್ ಅಲ್ಲಿ ಫೋನ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೋಟ್ ಸೀರೀಸ್ ನೋಡ್ಕೊಂಡಾಗ ನೋಟ್ 12 ನೋಡಿದ್ವಿ, 13 ನೋಡಿದ್ವಿ, 14 ಕೂಡ ನೋಡ್ತಾ ಇದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರೆಡ್ಮಿ ನೋಟ್ 14 ನ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮಗೆ ತೋರಿಸಬಹುದು. ಮತ್ತೆ ನಮ್ಮ ಒಂದು ವಿಡಿಯೋ ಹೇಗಿತ್ತು ಅನ್ನೋದು ಕೂಡ ನಮ್ಮ ಫೀಡ್ಬ್ಯಾಕ್ ಗೋಸ್ಕರ ಅಂತ ಒಂದು ಕಮೆಂಟ್ ನ ಮಾಡಿ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಂತೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಫೋನ್ ಲುಕ್ ಡಿಸೈನ್ ನಮ್ಗೆ ನೋಡ್ಕೊಂಡಾಗ ಸೇಮ್ ಈ ನೋಟ್ 13 ಸೀರೀಸ್ ನಲ್ಲಿ ನಾವು ರೆಡ್ಮಿ ನೋಟ್ 10 ನೋಡ್ಕೊಂಡಿದ್ವಿ. ಸೊ ಅದೇ ರೀತಿ ಸ್ವಲ್ಪ ಕ್ಯಾಮ್ರಾಸ್ ಅಲ್ಲಿ ಮಾಡಲ್ ಚೇಂಜ್ ಮಾಡಿದ್ದಾರೆ, 12 5G. ಸೊ ಈ ರೀತಿ ಸ್ವಲ್ಪ ಕ್ಯಾಮ್ರಾ ಮಾಡಲ್ ಮಾಡಿದ್ದಾರೆ. ಇನ್ನ ಓವರ್ ಈ ಫೋನ್ ನಾವು ನೋಡ್ಕೊಂಡಾಗ ಲುಕ್ ಡಿಸೈನ್ ಸೇಮ್ ಅದೇ ರೀತಿ ನೋಡಕ್ ಕಾಣ್ತಾ ಇದೆ. ಆಮೇಲೆ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಚಿಕ್ಕ ಪುಟ್ಟ ಚೇಂಜಸ್ ಅನ್ನೋದಕ್ಕಿಂತ ಸ್ವಲ್ಪ ಪ್ರೊಸೆಸರ್ ಅಲ್ಲಿ ಡಿಸ್ಪ್ಲೇ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನು ಓವರ್ ಆಲ್ ಎಲ್ಲ ಈ ಫೋನ್ ನೋಡ್ಕೊಂಡಾಗ ನಮಗೆ ಸೇಮ್ ಅದೇ ರೀತಿ ರೆಡ್ಮಿ ನೋಟ್ 13 ಏನೋ ನೋಡ್ತಾ ಇದೀವಿ ಅನ್ನೋ ರೀತಿ ಫೀಲ್ ಬರುತ್ತೆ. ಬಟ್ ಇದೊಂದು ಫೋನ್ ರೆಡ್ಮಿ ನೋಟ್ 14 ಅಂತ ಹೇಳ್ಬೋದು ಇವಾಗ ತಾನೇ ಲಾಂಚ್ ಆಗಕ್ಕೆ ಮಾರ್ಕೆಟ್ ಅಲ್ಲಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ಡೈರೆಕ್ಟ್ ಆಗಿ ಈ ಒಂದು ಫೋನ್ ನ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ. ಸೊ ಈ ಒಂದು ಲುಕ್ ಡಿಸೈನ್ ಬಗ್ಗೆ ಹೇಳ್ಕೊಂಡು ಕೂತ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ. ಸೊ ಇಲ್ಲಿ ನಮಗೆ ಜನಕ್ಕೆ ತಾಳ್ಮೆ ಕಡಿಮೆ ಇರೋದ್ರಿಂದ ನಾವು ಶಾರ್ಟ್ ಅಲ್ಲಿ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡಬೇಕು. ಸೊ ಅದಕ್ಕೋಸ್ಕರ ಅಂತ ಸೊ ಈ ಒಂದು ವಿಡಿಯೋನ ಡೈರೆಕ್ಟ್ ಆಗಿ ಸ್ಪೆಸಿಫಿಕೇಶನ್ ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಫೋನ್ ಅಲ್ಲಿ ಡಿಸ್ಪ್ಲೇ ನೋಡ್ಕೊಂಡಾಗ ನಮಗೆ 6.67 ಇಂಚಸ್ ನ oLED ಡಿಸ್ಪ್ಲೇ ನೋಡ್ತಾ ಇದ್ದಾರೆ. ಅದು ಕೂಡ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ HDR10+ ಕಂಟೆಂಟ್ ಸಹ ಪ್ಲೇ ಮಾಡ್ಕೋಬಹುದು. ನಿಜವಾಗ್ಲೂ ಕೂಡ HDR ಇರೋದ್ರಿಂದ ಇಲ್ಲಿ ನಮಗೆ ಕಲರ್ ಅಕ್ಯುರೇಷನ್ಸ್ ಆಗಿರ್ಬೋದು. ನಿಜವಾಗ್ಲೂ ಕೂಡ ಈ oLED ಡಿಸ್ಪ್ಲೇ ಬಂದು AMOLED ಡಿಸ್ಪ್ಲೇ ಕೊಡ್ತಾರೆ. ಈ ಪ್ಲಸ್ ಪಾಯಿಂಟ್ ಅಲ್ಲಿ ನಮ್ಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಅಂಡ್ ಈ ಒಂದು ವಿಡಿಯೋದಲ್ಲಿ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ V5 ಪ್ರೊಟೆಕ್ಷನ್ ಸಹ ಸಿಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಫೋನ್ ಅಲ್ಲಿ 2100 ನೀಟ್ ಸ್ಪೀಕ್ ರೇಟಸ್ ಸಹ ನಮ್ಗೆ ಅವೈಲೇಬಲ್ ಇದೆ. ಇದಕ್ಕಿಂತ ಕಲರ್ ಅಕ್ಯುರೇಷನ್ಸ್ ಇನ್ನೂ ಎಷ್ಟು ಬೇಕು ನಮಗೆ ಔಟ್ಡೋರ್ ಇಲ್ಲೆಲ್ಲ ನಾವು ಆರಾಮಾಗಿ ಈ ಒಂದು ಫೋನ್ ನೀವು ಯೂಸ್ ಮಾಡ್ಕೋಬಹುದು. ಚೆನ್ನಾಗಿ ಡಿಸ್ಪ್ಲೇನ ಬ್ರೈಟ್ನೆಸ್ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ MediaTek Dimensity 7025 ಅಲ್ಟ್ರಾ ನೋಡ್ತಾ ಇದೀವಿ. ಅದು ಕೂಡ 5G ಪ್ರೊಸೆಸರ್, ದ ಬೆಸ್ಟ್ ಬೆಂಕಿ ಪ್ರೊಸೆಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಫೋನ್ ಅಲ್ಲಿ ಕ್ಯಾಮ್ರಾ ಬಗ್ಗೆ ಬಂದವಪ್ಪ ಅಂತಂದ್ರೆ ಫಸ್ಟ್ ರೇರ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು ಕೂಡ ಸೋನಿ ಅವರ ಲಿವಿಟಾ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಇದು ಕೂಡ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬಂದು 2 ಮೆಗಾ ಪಿಕ್ಸೆಲ್ ಇರುತ್ತೆ. ಅದು ಕೂಡ ಮ್ಯಾಕ್ರೋ ಸೆನ್ಸರ್ ಅಂತ ಹೇಳ್ಬೋದು. ಇದರಲ್ಲಿ ವಿಡಿಯೋ ಕ್ವಾಲಿಟಿ ನೋಡ್ಕೊಂಡಾಗ ಈ ಒಂದು ಫೋನ್ ಅಲ್ಲಿ ನಮಗೆ ಫುಲ್ HD ನ 30 FPS ರೆಕಾರ್ಡ್ ಮಾಡ್ಕೋಬಹುದು. ಅದು ಕೂಡ OIS ಸ್ಟೆಬಿಲೈಸೇಷನ್ ಸಹ ಸಪೋರ್ಟ್ ಮಾಡುತ್ತೆ. ಇನ್ನು ಫ್ರಂಟ್ ಸೈಡ್ ಅಲ್ಲಿ ಕೂಡ ಅಷ್ಟೇ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ನೋಡ್ತಾ ಇದೀವಿ. ಅದು ಕೂಡ ಫುಲ್ HD 30 FPS ರೆಕಾರ್ಡ್ ಮಾಡ್ಕೋಬಹುದು. ಒಂದು ಡಿಸೆಂಟ್ ಕ್ವಾಲಿಟಿ ಫೋಟೋಸ್ ಮತ್ತೆ ವಿಡಿಯೋಸ್ ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕಿಂತ ಹೆವಿ ಇಂಪ್ರೆಸ್ ಆಗುವಂತ ವಿಚಾರ ಏನಿಲ್ಲ. ಸೊ ಈ ಒಂದು ಕ್ಯಾಮ್ರಾ ಕ್ವಾಲಿಟಿ ನಾವು ಆಲ್ರೆಡಿ ನೋಡಿದೀವಿ. ಸೊ ಇದು ಎಷ್ಟಕ್ಕೆಲ್ಲ ಲಾಂಚ್ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಂಡಾಗ ಈ ಒಂದು ಫೋನಲ್ಲಿ 6GB ರ್ಯಾಮ್ ನೋಡ್ತಾ ಇದೀವಿ. ಮತ್ತೆ 128GB ಸ್ಟೋರೇಜ್ ಸಹ ನೋಡಬಹುದು. LPDDR4X ರ್ಯಾಮ್ ಟೈಪ್ ನೋಡ್ತಾ ಇದೀವಿ. UFS 2.2 ಸ್ಟೋರೇಜ್ ನೋಡ್ತಾ ಇದೀವಿ. 2.2 ಬದಲಿ ಅಟ್ಲೀಸ್ಟ್ 3.1 ಸ್ಟೋರೇಜ್ ಆದ್ರೂ ಕೊಡಬಹುದಾಗಿತ್ತು. ಇನ್ನು ಕೂಡ ಹೆವಿ ಪವರ್ಫುಲ್ ಸ್ಟೋರೇಜ್ ಆಗಬಹುದಾಗಿತ್ತು. ಬಟ್ 2.2 ಸ್ಟೋರೇಜ್ ಕೂಡ ಏನು ಕಡಿಮೆ ಆಯ್ತು ಅನ್ನಂಗಿಲ್ಲ. ಬಟ್ ಒಂದ್ ಲೆವೆಲ್ಗೆ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇಟ್ಸ್ ಓಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಫೋನ್ ಅಲ್ಲಿ ನಮಗೆ 3 ವೇರಿಯಂಟ್ ಆಗಿ ಈ ಒಂದು ಫೋನ್ ನಮಗೆ ಅವೈಲೇಬಲ್ ಇರುತ್ತೆ. 6 to 128GB ಸಿಗುತ್ತೆ. ಆಮೇಲೆ 8 to 128GB ಮತ್ತೆ 12 to 256GB ಸಹ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇದರಲ್ಲಿ 3 ವೇರಿಯಂಟ್ ನಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಒಂದು ಫೋನ್ ಬ್ಯಾಟರಿ ಮತ್ತೆ ಅಡಾಪ್ಟರ್ ನೋಡ್ಕೊಂಡಾಗ 5110 mAh ಬ್ಯಾಟರಿ ನಾವು ಈ ಒಂದು ಫೋನ್ ಅಲ್ಲಿ ನಮಗೆ ನೋಡ್ಕೋಬಹುದು. ಇನ್ನ 45 ವ್ಯಾಟ್ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಒಂದು ಚೆನ್ನಾಗಿರೋ ವಿಚಾರ. ಯಾಕಂದ್ರೆ ಈ ಒಂದು 45 ವ್ಯಾಟ್ ಅಂದ್ರೆ ಇದೇನು ತುಂಬಾ ಕಡಿಮೆ ಆಗಲಿಲ್ಲ. ಇದು ಕೂಡ ಒಂದು ಪವರ್ಫುಲ್ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಮಾಡುತ್ತೆ ಅಂತಾನೆ ಕೂಡ ಹೇಳ್ಬೋದು. ಅಂಡ್ ಈ ಒಂದು ಫೋನ್ ಅಲ್ಲಿ OS ನೋಡ್ಕೊಂಡ್ರಪ್ಪ ಅಂದ್ರೆ ನಾವು ಔಟ್ ಆಫ್ ದ ಬಾಕ್ಸ್ Android 14 OS ನೋಡ್ತಾ ಇದ್ದೀವಿ. ಇದು ಕೂಡ ಹೈಫರ್ OS. ಈ ಒಂದು ಫೋನ್ ಅಲ್ಲಿ ಇದು ಕೂಡ ಶೋಮಿ ಅಂತ ಜಸ್ಟ್ ಈ ಹೈಫರ್ OS ನ ಯೂಸ್ ಮಾಡ್ತಾ ಇದ್ರು. ಇವಾಗ ಎರಡು ಸೇಮ್ ಒಂದೇ ಬ್ರ್ಯಾಂಡ್, ಶೋಮಿ ಮತ್ತೆ ರೆಡ್ಮಿ. ಬಟ್ ಅದರಲ್ಲಿ Android 14 ಮಾತ್ರ ಯೂಸ್ ಮಾಡ್ತಾ ಇದ್ರು. ಬಟ್ ಹೈಫರ್ OS ಯೂಸ್ ಮಾಡಿರಲಿಲ್ಲ. ಸೊ ಇವಾಗ ಇವರು ಹೈಫರ್ OS ಸಹ ಯೂಸ್ ಮಾಡ್ತಾ ಇದ್ರೆ ಚೆನ್ನಾಗಿದೆ. OS ಕ್ಲೀನ್ OS ಇದೆ. ಮತ್ತೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಒಂದು ಫೋನಲ್ಲಿ ಯೂಸೇಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಸಖತ್ತಾಗಿರುತ್ತೆ. ಬಟ್ ಹೈಫರ್ OS ಇಂದ ಏನೋ ಅದು ಕೂಡ ಕಡಿಮೆ ಅಲ್ಲ, ಒಂದು ಚೆನ್ನಾಗಿರೋ OS ಅಂತ ಕೂಡ ಕರಿಬಹುದು. ಸೊ ಈ ಫೋನು ಏನಾದರೂ 16, 17, 18 ಸಾವಿರಕ್ಕೆ ಲಾಂಚ್ ಆಯಿತು ಅಂತಂದ್ರೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಯಾಕಂದ್ರೆ ಈ ಒಂದು ಪ್ರೊಸೆಸರ್ಗೆ ನೋಡ್ಕೊಂಡಾಗ 7025 ಪ್ರೊಸೆಸರ್, ಅದು ಅಲ್ಟ್ರಾ ಪ್ರೊಸೆಸರ್ ನೋಡ್ತಾ ಇದೀವಿ.
ಬಟ್ ಈ ಲೆವೆಲಿಗೆ ಓಕೆ ಅಂತ ಹೇಳ್ಬೋದು. ಬಟ್ ಈ ಒಂದು ಫೋನಲ್ಲಿ ನಾವು ಗೇಮ್ ಆಡ್ತೀವಿ ಅಂತಂದ್ರೆ ಬಟ್ ಸ್ಮೂತ್ ಸೆಟ್ಟಿಂಗ್ ಅಲ್ಲಿ ಆಡ್ಕೋಬಹುದು. ಬಟ್ ಈ ಒಂದು ಫೋನಲ್ಲಿ ಸಪೋರ್ಟ್ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಹೆವಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಪ್ರೊಸೆಸರ್ ಅಲ್ಲ. ಯಾಕಂದ್ರೆ ಗೇಮ್ಗಂತೂ ಈ ಫೋನ್ ಅಲ್ವೇ ಅಲ್ಲ. ಬಟ್ ನೀವೊಂದು ಏನಾದ್ರು ಡಿಸೆಂಟ್ ಕ್ವಾಲಿಟಿ ಏನಾದ್ರು ಕ್ಯಾಮ್ರಾಗಾಗಿತ್ತು, ವಿಡಿಯೋ ರೆಕಾರ್ಡಿಂಗ್ ಆಯಿತು, ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿರ್ತು, ಸೊ ಇವ್ರಿಗೆಲ್ಲ ಈ ಒಂದು ಫೋನ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಗೇಮರ್ಸ್ ಆಡ್ಕೋಬೇಕು, ನಾ ಗೇಮರ್ ಆಗಬೇಕು ಅಂತ ನೀವೇನು ಅನ್ಕೊಂಡಿದ್ರೆ ದಯವಿಟ್ಟು ಈ ಫೋನ್ ನಿಮ್ಗೊಂದು ಒಳ್ಳೆ ಆಪ್ಷನ್ ಆಗಲ್ಲ. ಸೊ ಅದೊಂದು ತಲೆಯಲ್ಲಿರಲಿ. ಈ ಒಂದು ಫೋನ್ ನಿಮಗೆ ಏನಾದ್ರು ಡೈಲಿ ಸೋಷಿಯಲ್ ಮೀಡಿಯಾ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ನ ನೀವು ಬೇಕು ಅನ್ನೋಂಗಿತ್ತಂದ್ರೆ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದು ಡಿಸೆಂಟ್ ಕ್ವಾಲಿಟಿ ಕ್ಯಾಮ್ರಾ, ವಿಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಇಟ್ಸ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಫೋನ್ 16, 17, 18 ಸಾವಿರಕ್ಕೆ ಏನಾದ್ರು ಲಾಂಚ್ ಆಯಿತು ಅಂತಂದರೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಮತ್ತು ಈ ಫೋನ್ ನೀವು ಲಾಸ್ಟಲ್ಲಿ ನನಗೆ ಕೇಳ್ಬೋದು ಈ ಫೋನ್ ಕೊಳ್ಳಬಹುದಾ ಅಂತ ಕೇಳೋದಾದರೆ, ಸೊ ನಾ ಏನು ಹೇಳಿದೆ ಆವಾಗಲೇ, ಒಂದು ಡಿಸೆಂಟ್ ಕ್ವಾಲಿಟಿ ಅಂದರೆ ಗೇಮರ್ಸ್ ಬಿಟ್ಟು ಸೊ ಇನ್ನು ಉಳುಕಿದ ಎಲ್ಲ ಒಂದು ಕೆಲಸಕ್ಕೂ ಕೂಡ ಈ ಒಂದು ಫೋನ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನ್ ಏನಾದರೂ 16,000ಕ್ಕೆ ಏನಾದರೂ 17,000ಕ್ಕೆ ಲಾಂಚ್ ಆಯಿತು ಅಂತಂದರೆ ಆರಾಮಾಗಿ ಈ ಒಂದು ಫೋನ್ ನೀವು ಕಣ್ಣು ಮುಚ್ಕೊಂಡು ತಗೋಬಹುದು. ಇದಕ್ಕಿಂತ ಒಳ್ಳೊಳ್ಳೆ ಫೋನ್ಸ್ ಇದಾವೆ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ನ್ಯೂ ವರ್ಷನ್ ಫೋನ್ಸ್ ಎಲ್ಲ ಬಂದಾಗ ಸೊ ನನ್ನೊಂದು ಸ್ವಲ್ಪ ರೆಫರ್ ಮಾಡೋದು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಸ್ಪೆಸಿಫಿಕೇಶನ್ ಇಷ್ಟ ಆಯಿತು ಅಂತಂದಾಗ ಸೊ ಇಟ್ಸ್ ಓಕೆ, ಈ ಒಂದು ಫೋನ್ ನೀವು ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಿರ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ರೆಡ್ಮಿ ನೋಟ್ 14 ಬಗ್ಗೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಕೂಡ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಅಂತ ಹೇಳಿದೆ. ವಿಡಿಯೋ ಲೈಕ್ ಮಾಡೋದು ನಮ್ಮ ದಯವಿಡಿ. ಆ್ಯಂಡ್ ನಮ್ಮನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಲೈಕ್ ಮೂಲಕ ತಿಳಿಸಿ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿ ಇಂಪಾರ್ಟೆಂಟ್ ವಿಷಯಗಳ ತಿಳಿಸ್ತಾ ಇರ್ತೀನಿ. ನೆಕ್ಸ್ಟ್ ಬರುತ್ತೆ ಇದೇ ನೋಟ್ 14 ಸೀರೀಸ್ ಬಗ್ಗೆ, ಪ್ರೋ ಆಗಿರ್ಬೋದು, ಪ್ರೋ ಪ್ಲಸ್ನ ಬಗ್ಗೆ ಆಗಿರ್ಬೋದು, ಎರಡರಲ್ಲಿ ಒಂದು ಯಾವುದಾದ್ರು ಒಂದು ವಿಡಿಯೋನ ತೊಗೊಂಡು ಬರ್ತೀನಂತೆ ನೆಕ್ಸ್ಟ್ ಒಂದು ಮುಂದಿನ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಅಂತ ವೇಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಗಾಯ್ಸ್, ನಮಸ್ಕಾರ.